ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಆಲ್ರೆಡಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಶೇರ್ ಅನ್ನ ಮಾಡಿಬಿಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಮುಖಾಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ಗಳು ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಬಹುದಾ ಅಥವಾ ಈ ಬಾರಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಪಡ್ಕೋಬಹುದಾ ಎಂಬುದರ ಬಗ್ಗೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಬಗ್ಗೆ ಇದರ ಬಗ್ಗೆ ಒಂದು ಡೌಟ್ ಇದೆ. ಸೊ ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿಯನ್ನು ನಾನು ತಮಗೆ ಶೇರ್ ಅನ್ನ ಮಾಡಿಬಿಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೊಂಡಿದ ನಂತರ ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳಿಗಿಂತ ನಾರ್ಮಲ್ ಟೈಮ್ ಅಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳು ಮ್ಯಾಕ್ಸಿಮಮ್ ಆಗಿ ಈ ಬಾರಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂತಾರೆ. ಮುಖ್ಯವಾಗಿ ಕೆಲವೊಂದು ಡೇಟಾ ನಾನು ನಿಮ್ಮ ಮುಂದೆ ಶೇರ್ ಅನ್ನ ಮಾಡ್ಕೊಂತೀನಿ. ಸೊ ಈ ಒಂದು ಡೇಟಾ ಮುಖಾಂತರ ತಮ್ಮೆಲ್ಲರ ಒಂದು ಡೌಟ್ಸ್ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ಒಂದು ರೀತಿಯಲ್ಲಿ ಹೇಳಕ್ ಹೋದ್ರೆ ಈ ಬಾರಿ ಅಪ್ಲಿಕೇಶನ್ ಹಾಕೋರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಬನ್ನಿ ಸ್ಕ್ರೀನ್ ಕಡೆ ಹೋಗೋಣ. ಆದಷ್ಟು ನಮ್ಮ ಒಂದು ಚಾನಲ್ ಅಲ್ಲಿ ಯಾರೆಲ್ಲ ಒಂದು ಹೊಸದಾಗಿ ನೋಡ್ತಾ ಇದೀರಿ ಆದಷ್ಟು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಈ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಶನ್ ತಮಗೆ ಒಂದು ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಯರ್ಲಿ ಒಂದು ಡೇಟಾ ನಾನು ತಮ್ಮಲ್ಲಿ ಒಂದು ಶೋ ಅನ್ನ ಮಾಡ್ಬಿಡ್ತೀನಿ, ಒಂದು ತೋರಿಸ್ಬಿಡ್ತೀನಿ. ಸೊ ಈ ಒಂದು ಡೇಟಾನ ತಾವು ಕರೆಕ್ಟ್ ಆಗಿ ತಾವು ತಿಳ್ಕೊಂಡಿದ ನಂತರ ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳಿಗಿಂತ ಈ ಬಾರಿ ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗದೇ ಇರುವಂತಹ ಒಂದು ಸ್ಟೂಡೆಂಟ್ ಗಳು ಅಂದ್ರೆ ನಾರ್ಮಲ್ ಆಗಿ ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳು ಈ ಬಾರಿ ಮ್ಯಾಕ್ಸಿಮಮ್ ಆಗಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತಾರೆ ಎಂಬುದರ ಬಗ್ಗೆ ನಮಗೆ ಇಲ್ಲಿ ಒಂದು 100% ಒಂದು ಕ್ಲಾರಿಟಿ ಅನ್ನೋದು ತಮಗೆ ಇಲ್ಲಿ ಒಂದು ಸಿಗ್ಬಿಡುತ್ತೆ. ಸೊ ನೋಡಿ, ಈ ರೀತಿಯಾದಂತಹ ಒಂದು ವಿಡಿಯೋಸ್ ಗಳು ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಒಂದು ವಿಡಿಯೋಸ್ ಗಳು ತಾವು ಇಡೀ ಯೂಟ್ಯೂಬ್ ನಲ್ಲೇ ತಾವು ಸರ್ಚ್ ಅನ್ನ ಮಾಡಿದ್ರೆ ಖಂಡಿತವಾಗಿ ತಮಗೆ ಒಂದು ಸಿಗುವುದಿಲ್ಲ. ಸೊ ಅದೇ ರೀಸನ್ ಇಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಗಳು ತಮಗೆ ಒಂದು ಟೈಮ್ ಟು ಟೈಮ್ ಇಲ್ಲಿ ಒಂದು ಸಿಗ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ಇದರ ಬಗ್ಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡಿದ ನಂತರ ತಮಗೆ ಒಂದು ಡೈರೆಕ್ಟ್ ಆಗಿ ಒಂದು ಟಾಪಿಕ್ ಗಳನ್ನ ನಾನು ಇಲ್ಲಿ ಒಂದು ಬರ್ತೀನಿ. ಓಕೆನಾ? 2026 ಒಂದು ಜುಲೈ ಒಂದು ನೋಟಿಫಿಕೇಶನ್ ಸದ್ಯಕ್ಕೆ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಶೇರ್ ಅನ್ನ ಮಾಡಿದ್ದೀನಿ. ಸಪೋಸ್ ತಾವು ಇನ್ನೂ ಈ ಒಂದು ವಿಡಿಯೋ ತಾವು ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋನೇ ಈ ಒಂದು ಚಾನಲ್ ಸಿಗುತ್ತೆ, ಹೋಗಿ ತಾವು ಒಂದು ಸಲ ತಾವು ಏನೋ ಒಂದು ಅಪ್ಡೇಟ್ಸ್ ಅನ್ನ ತಾವು ಪಡ್ಕೊಳ್ಳಿ. ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ನಾಳೆ ತಿಂಗಳು 2ನೇ ತಾರೀಕಿಂದ ಏನು ತಾವು ಅಪ್ಲಿಕೇಶನ್ ಹಾಕಬಹುದು ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಬಹುದು. ನಾಳೆ ತಿಂಗಳು 21ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಸೊ ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ಡೇಟ್ ಅಂತೂ ಎಕ್ಸ್ಟೆಂಡ್ ಅನ್ನ ಮಾಡುವುದಿಲ್ಲ. ಸೊ ಸಾಧ್ಯವಾದಷ್ಟು ಈ ಒಂದು 21ನೇ ತಾರೀಕಿನ ಒಂದು ಒಳಗಡೆನೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಮಾಡುವ ನಂತರ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸಪೋಸ್ ತಾವೇನಾದ್ರೂ ತಾವು ಅಪ್ಲೈ ಮಾಡುವಂತಹ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ನಾಳೆ ತಿಂಗಳು 23ನೇ ತಾರೀಕು ಮತ್ತು 24ನೇ ತಾರೀಕು ಎರಡು ದಿನದಲ್ಲಿ ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಮತ್ತು ಕರೆಕ್ಷನ್ ಸಹ ತಾವು ಇಲ್ಲಿ ಮಾಡ್ಕೋಬಹುದು. ಅದು ಯಾವ ರೀತಿ ಕರೆಕ್ಷನ್ ಮಾಡೋದು ಎಂಬುದರ ಬಗ್ಗೆನೂ ಕೂಡ ತಮಗೆ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಈಗ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ಎಷ್ಟು ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ನಮ್ಮ ಒಂದು ಕರ್ನಾಟಕಕ್ಕೆ ಎಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಈ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಗಳ ಬಗ್ಗೆ ಒಂದು ಸರ್ಕಲ್ ವೈಸ್ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಇನ್ನೂ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಅತಿ ಬೇಗವಾಗಿ ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತಾರೆ. ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಯಾವ ಒಂದು ಸರ್ಕಲ್ ಗೆ ಎಷ್ಟೆಷ್ಟು ಪೋಸ್ಟ್ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲೇ ಯಾವ ಒಂದು ಡಿವಿಷನ್ ಗೆ ಎಷ್ಟೆಷ್ಟು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಅತಿ ಬೇಗವಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ ನಂತರ ನಾನು ಆದಷ್ಟು ಬೇಗ ತಮಗೆ ಈ ಒಂದು ಅಪ್ಡೇಟ್ಸ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಈಗ ಬಹಳ ಒಂದು ಮುಖ್ಯವಾಗಿ ಡೈರೆಕ್ಟ್ ಆಗಿ ಇದರ ಒಂದು ಟಾಪಿಕ್ ಕಡೆ ನಾವು ಇಲ್ಲಿ ಒಂದು ಬಂದಾಗ, ಕೋವಿಡ್ ಬ್ಯಾಚ್ ಏನು 2020 ಮತ್ತು 2021ರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ದಿರಾ ಒಂದು 10th ಕ್ಲಾಸ್ ನಲ್ಲಿ ಒಂದು ಡೈರೆಕ್ಟ್ ಆಗಿ ಒಂದು ಪಾಸ್ ಔಟ್ ಅನ್ನ ಮಾಡಿದ್ದಾರೆ. ಸೊ ಅಂತಹ ಒಂದು ಸ್ಟೂಡೆಂಟ್ ಗಳು ಈ ಬಾರಿ ಒಂದು ಅಪ್ಲಿಕೇಶನ್ ಆಗ್ಬಹುದಾ ಅಥವಾ ಒಂದು ಆಗ್ಬಾರ್ದಾ ಅಥವಾ ಒಂದು ಸೆಲೆಕ್ಷನ್ಸ್ ಪಡ್ಕೊಂತಾರ ಅಥವಾ ಒಂದು ಸೆಲೆಕ್ಷನ್ಸ್ ಅನ್ನ ಇವ್ರಿಗೆ ಒಂದು ಕೊಡಲ್ಲ ಅಂದ್ರೆ ಖಂಡಿತವಾಗಿ ಇವರು ಈ ಬಾರಿ ಕೂಡ ಒಂದು ಅಪ್ಲಿಕೇಶನ್ ಆಗ್ಬಹುದು. ಹಾಗೆ ಈ ಬಾರಿಯೂ ಕೂಡ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಬಟ್ ಒಂದು ಕ್ಲಾರಿಟಿಯನ್ನ ಇಲ್ಲಿ ನಾನು ತಮಗೆ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ತಾವು ಗಮನಿಸಬಹುದು 2020 ಮತ್ತು 2021 ಏನೋ ಒಂದು ಕೋವಿಡ್ ಬ್ಯಾಚ್ ನಿಂದ ಏನೋ ಒಂದು ಪಾಸ್ ಔಟ್ ಆದ್ರು
ಏನು ಕೋವಿಡ್ ಟೈಮ್ ಇಂದ ಹಿಡಿದು ಈ 2026 ಅಂದ್ರೆ ಈ ಒಂದು ವರ್ಷದವರೆಗೆ ಮಾತಾಡಕ್ ಹೋದ್ರೆ 7-8 ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಸುಮಾರು ಮಾತಾಡಕ್ ಹೋದ್ರೆ 2,16,961 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ 5 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸೀಸ್ ಅನ್ನ ಆಲ್ರೆಡಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ಡೇಟಾ ಇಂದ ತಮ್ಗೆ ಏನು ಒಂದು ಗೊತ್ತಾಗುತ್ತೆ ಅಂದ್ರೆ, ತಾವು ಗಮನಿಸಬಹುದು 2022ರಲ್ಲಿ 38,926 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. 2023ರಲ್ಲಿ ಏನು 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು 40,889, 12,828 ಮತ್ತು 30,040 ಒಂದು ಪೋಸ್ಟ್. 2024ರಲ್ಲಿ 44,228 ಒಂದು ಪೋಸ್ಟ್. 2025ರಲ್ಲಿ 21,413 ಒಂದು ಪೋಸ್ಟ್. ಸೊ 2026 ಈ ಒಂದು ವರ್ಷದ ಬಗ್ಗೆ ಮಾತಾಡೋದ್ರೆ ಜನವರಿಯಲ್ಲಿ 28,636 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಸೊ ಈಗ ಏನು ಒಂದು ಜುಲೈನ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಕೂಡ ಒಂದು 35,000ಕ್ಕಿಂತ ಹೆಚ್ಚೇ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಈ ಬಾರಿ. ಈ ಒಂದು ಡೇಟಾ ಇಂದ ನಮ್ಗೆ ಏನು ಒಂದು ಒಟ್ಟಾರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ರೆ, ಕೋವಿಡ್ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳು ಆವಾಗಿಂದ ಹಿಡಿದು ಇವಾಗವರೆಗೂ ಒಳ್ಳೆ ಪರ್ಸೆಂಟೇಜ್ ಇರುವಂತಹ ಒಂದು ಸ್ಟೂಡೆಂಟ್ ಗಳು ಆಲ್ರೆಡಿ ಅವರು ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿದ್ದಾರೆ. ಈಗ ಉಳಿದಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಪರೀಕ್ಷೆಯನ್ನ ಕೊಟ್ಟು ಒಂದು ಪಾಸ್ ಔಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು, ಅಂದ್ರೆ ನೀವೆಲ್ಲ ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ, ಈಗ ಮಾತಾಡಕ್ ಹೋದ್ರೆ ಆಲ್ಮೋಸ್ಟ್ ಕೋವಿಡ್ ಬ್ಯಾಚ್ ಸ್ಟೂಡೆಂಟ್ಸ್ ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಒಂದು ಒಳ್ಳೆ ಪರ್ಸೆಂಟೇಜ್ ಇರೋರು ಮಾತ್ರ. ನಂತರ ಕೆಲವೊಂದು ಸ್ಟೂಡೆಂಟ್ ಗಳು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು SLC ನಲ್ಲಿ ಒಂದು ಹೈಯರ್ ಒಂದು ಪರ್ಸೆಂಟೇಜ್ ಇರುವುದರಿಂದ ಏನು ಇವರು ಒಂದು ಹೈಯರ್ ಸ್ಟಡೀಸ್ ಗೆ ಅಂತಾನೆ ಹೋಗಿದ್ದಾರೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ಒಂದು ಅಪ್ಲಿಕೇಶನ್ ಹಾಕಿಲ್ಲ ಕೆಲವೊಂದು ಸ್ಟೂಡೆಂಟ್ ಗಳು. ಇನ್ನು ಕೆಲವೊಂದು ಸ್ಟೂಡೆಂಟ್ ಗಳು ಒಂದು ಕೋವಿಡ್ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳು ಕೆಲವೊಂದು ಪರ್ಸನಲ್ ಒಂದು ಒಪಿನಿಯನ್ ಇಂದ ಏನೋ ಒಂದು ರೀಸನ್ ಇಂದ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಒಂದು ಹಾಕುವುದಕ್ಕೆ ಇಲ್ಲಿ ಒಂದು ಹೋಗಿಲ್ಲ. ಸೊ ಈಗ ತಮಗೆ ಖಂಡಿತವಾಗಿ ಒಂದು ಕ್ಲಾರಿಟಿ ಅಂದು ಏನೋ ಒಂದು ಸಿಗಿರುತ್ತೆ. ಸೊ ನೋಡಿ, ಯಾವುದೇ ಒಂದು ಕಾರಣಕ್ಕೂ ನಮ್ಮ ಒಂದು ಪರ್ಸೆಂಟೇಜ್ ಕಡಿಮೆ ಇದೆ, ನಾವು ಈ ಬಾರಿ ಸೆಲೆಕ್ಟ್ ಆಗ್ತೀವಾ ಆಗಲ್ಲ ಅಂತ ಒಂದು ಏನು ಡೌಟ್ ಇದೆ, ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಏನೋ ಒಂದು ಹಿಂದೆ ಹೋಗ್ಬೇಡಿ. ಸೊ ಪ್ರತಿಯೊಬ್ಬರು ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿ. ಓಕೆನಾ, ಕೆಲವೊಂದು ಲಾಜಿಕ್ಸ್ ಇದಾವೆ, ಯಾವ ಒಂದು ಡಿವಿಷನ್ ಗೆ ಅಪ್ಲಿಕೇಶನ್ ಹಾಕಬೇಕು, ಯಾವ ಒಂದು ಸರ್ಕಲ್ ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು, ಒಂದು ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಯಾವ ರೀತಿ ಈ ಬಾರಿ ಒಂದು ಸೆಲೆಕ್ಷನ್ ಪಡ್ಕೋಬಹುದು ಎಂಬುದರ ಬಗ್ಗೆ ನಾನು ಪ್ರತಿದಿನ ಒಂದು ಡೇ ಟು ಡೇ ಏನು ಒಂದು ಅಪ್ಡೇಟ್ಸ್ ಗಳನ್ನ ಒಂದು ಕೊಡ್ತಾ ಇರ್ತೀನಿ. ಸೊ ಆ ಒಂದು ಅಪ್ಡೇಟ್ಸ್ ಅನ್ನ ತಾವು ಯೂಸ್ ಅನ್ನ ಮಾಡಿಕೊಂಡು ತಾವು ಅದೇ ರೀತಿಯಾಗಿ ತಾವು ಫಾಲೋ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಈ ಬಾರಿ ತಾವು ಒಂದಲ್ಲ ಒಂದು ಪೋಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನೋದು ತಾವು ಪಡ್ಕೊಂತೀರಾ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಪ್ರತಿಯೊಬ್ಬರ ಒಂದು ಡೌಟ್ಸ್ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ಇನ್ಸ್ಟಾ ಐಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಅನ್ನ ಮಾಡಿರ್ತೀನಿ. ಹೋಗಿ ತಾವು ಅಲ್ಲಿ ಫಾಲೋ ಅನ್ನ ಮಾಡ್ಕೊಂಡು ತಮಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ತಾವು ಅಲ್ಲೇ ಡೈರೆಕ್ಟ್ ಆಗಿ ಹೋಗಿ ತಾವು ಕೇಳ್ಬೋದು. ಪ್ರತಿಯೊಬ್ಬರ ಒಂದು ಡೌಟ್ಸ್ ಅನ್ನ ನಾನು ಕ್ಲಿಯರ್ ಅನ್ನ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತೀನಿ.